ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಇವತ್ತು ಭಾಳ ಖುಷಿ ಆಗೈತಿ ನನಗೆ, ಯಾಕಂದ್ರೆ ನಮ್ಮ ಅಕ್ಕನ ಮಗಳು ಬಂದಾಳು. ಈ ಹಾಸ್ಟೆಲ್ದಾಗ ಇರ್ತಾಳೆ. ಪಾಪ ಊಟದ ಭಾಳ ಕಷ್ಟ, ಹಾಸ್ಟೆಲ್ ಜೀವನ ನಿಮ್ಗೆ ಗೊತ್ತೇ ಐತಿ. ಅದಕ್ಕೆ ಆಕೆಗೆ ಏನು ಇಷ್ಟ ಒಟ್ಟು ಎಲ್ಲನೂ ಮಾಡ್ಕೊಡಾಕತ್ತೀನಿ ರೀ. ಆಕೆ ಅಂತೂ ಬಾಯಿ ಬಿಟ್ಟಿದ್ದು ಮಾಡಿ ಮೌಷಿ ಅಂತ ಹೇಳಂಗಿಲ್ಲ. ಬಟ್ ನಾವು ಹಾಸ್ಟೆಲ್ದಾಗ ಬೆಳೆದೀವಿ, ನಮ್ಗೆ ಗೊತ್ತದ ಅದ್ರ ಜೀವನ ಹೆಂಗಂಥೇಳಿ. ಸಿಕ್ಕಂಗೆ ಹೆಂಗಾರ ಮಾಡ್ತಾವೆ ಅಡುಗೆ, ಹೊಟ್ಟೆ ತುಂಬ ಊಟ ಮಾಡೋದಾಗಲ್ಲ ಏನಿಲ್ಲ. ಸೊ ಆಕೆಗೆ ಇಷ್ಟ ಆಗೋತ್ರಿ ಎಲ್ಲ ಥರ. ಎಷ್ಟರ ಮನೆ ಊಟನೇ ಅಲ್ರಿ, ಅದಕ್ಕೆ ಆಕೆ ಇಷ್ಟ ಆಗೋತ್ರ ಎಲ್ಲ ಮಾಡ್ಕೊಡಕತ್ತೀನಿ. ಇವಳೇ ನೋಡ್ರಿ ನನ್ನ ಪ್ರಿನ್ಸೆಸ್. ಮಾಡಿ ಹಾಸ್ಟೆಲ್ ಅಂದ್ರೆ ಕ್ಯಾಶುವಲ್ ಅವ್ರು ದೋಸೆ ಅಂತ ತಿಂತಾರ್ರಿ. ಈ ಥರ ದೋಸೆ ಮೇಲೆ ಸ್ವಲ್ಪ ಆಮ್ಲೆಟ್ ಹಾಕಿ ಮಾಡಿಕೊಟ್ರೆ, ಮಸಾಲೆ ಬಟ್ರ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟಿ ಬರ್ತೈತಿ. ಡಿಫ್ರೆಂಟಾಗಿನೇ ಚೆಂದಾಗಿ ತಿಂತಾಳೆ ಅಂಥೇಳಿ ದೋಸೆ ಆಮ್ಲೆಟ್ ಮಾಡ್ಕೊಡತ್ತೀನಿ ರೀ ಅಕ್ಕಿಗೆ. ನಮ್ಮ ಅಕ್ಕನ ಮಗಳು ಹೇರ್ಸ್ ನೋಡ್ರಿ ಎಷ್ಟು ಲಾಂಗ್ ಅದಾವು, ಫುಲ್ ಹಂಗೆ ನೋಡ್ರಿ ನಾ ಕಟ್ ಮಾಡ್ಯಾಳ. ಬಟ್ ನಾನು ನೋಡ್ರಿ ಇಷ್ಟೇ. ಸೊ ನನ್ನ ಮಗಳಿಗೆ ಇಲ್ಲಿ ನಾನ್ ವೆಜ್ ಅಂದ್ರೆ ಭಾಳ ಇಷ್ಟ ರೀ. ಅದ್ರ ಸಲುವಾಗಿ ಅವಳಿಗೆ ಇಷ್ಟ ಅಂಥೇಳಿ ನಾನು ಚಿಕನ್ ಮಸಾಲ ಮತ್ತು ಚಿಕನ್ ಕಬಾಬ್ ಮಾಡತ್ತೀನಿ ರೀ. ಹಾಗೆ ನನ್ನ ಹಬ್ಬಿ ಕೂಡ ಸ್ವಲ್ಪ ಫ್ರೀ ಇದ್ದರು ನಂಗೆ ಹೆಲ್ಪ್ ಮಾಡಾಕತ್ತಾರೆ ಕುಕ್ ಮಾಡಕ್ಕೆ. ಕಬಾಬ್ಗೆಲ್ಲ ಮ್ಯಾರಿನೇಟ್ ಆಗಕ್ಕೆ ಮಸಾಲೆಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೆ. ಇವಾಗ ನನ್ನ ಹಸ್ಬೆಂಡ್ ಕಬಾಬ್ ಮಾಡಾಕತ್ತಾರ. ಆ್ಯಕ್ಚುಲಿ ಅವ್ರ ಕೈಯಿಂದ ಭಾಳ ಚಂದ ಕ್ರಿಸ್ಪಿ ಚಲೋ ಆಗ್ತಾವೆ ಕಬಾಬ್, ಅದಕ್ಕೆ ಅವರೇ ಮಾಡಾಕತ್ತಾರ. ಈಗ ಆಲ್ರೆಡಿ ಇಲ್ಲಿ ಮಾಡ್ಯಾರ ನೋಡ್ರಿ, ಚಂದ ಬಂದವು. ಭಾಳ ಚಲೋ ಮಾಡ್ತಾರೆ, ಕ್ರಿಸ್ಪಿ. ನಾ ಇಲ್ಲಿ ಬಟ್ರ್ ಚಿಕನ್ ಮಸಾಲ ಮಾಡ್ಕೊಂಡಿನಿ ರೀ. ನಂಗೆ ಭಾಳ ಇಷ್ಟ ಆಗುತ್ತೆ ಚಿಕನ್ ಒಳಗೆ, ಗ್ರೇವಿ ಒಳಗೆ ಅಂದರೆ ಬಟರ್ ಚಿಕನ್. ಸೊ ಅದಕ್ಕೆ ನಾನು ಜಾಸ್ತಿ ಬಟರ್ ಆಯಿತು ಗೀ ಆಯಿತು ಜಾಸ್ತಿ ಬಳಸಿ ಮಾಡ್ತೀನಿ ಕುಕ್ಕಿಂಗ್ ಒಳಗೆ, ಟೇಸ್ಟ್ ಚಲೋ ಬರ್ತದೆ ಅಂಥೇಳಿ. ಇವತ್ತು ಇನ್ಎಕ್ಸ್ಪೀರಿಯನ್ಸ್ ಎದ್ದು ಕಾಣ್ತಾ ಇದೆಯಾ? ಈ ಫಾರ್ಮ್ಯಾಟ್ ಅಲ್ಲಿ ಮ್ಯಾಚಸ್ ಕಮ್ಮಿ ಆಡಿರ್ಬೋದು, ಬಟ್ ಇವಾಗ ಅದು ಸಿಟಿ ಬರ್ದಾಳ ಮಗನ ಬೆಲೆ ಊಟ ಮಾಡ. ಯಪ್ಪ ಸ್ಲೋ. Stand up, come. Stand up. ಸ್ಟ್ಯಾಂಡ್ ಅಪ್ ಫಸ್ಟ್ ಪಾಪ. ಹೋಗಲಿ Come back. ಬಂತಾನೆ ಕ್ಲಾಸ್ ಹಾಕೊಂತಾನು. Keep it here. Here. Go back. Wait, go back. ಅಲ್ಲಿ ಅಕ್ಕ ಹತ್ರ ಹೋಗು, ಅಕ್ಕನ ಹತ್ರ ಹೋಗಿ ಪುಟ್ಟ ಅಕ್ಕನ ಹತ್ರ ಹೋಗು. ಇದು ತೋರಿಸ್ತಾವು ಅಡೆ ಹೋಗಿ ಅಕ್ಕ ಹತ್ರ ಹೋಗು. ಪಾಪ ಹಾಯ್ ಮಾಡು.
ಇಲ್ಲಿ ಪಿಜ್ಜಾ ಮಾಡಿದ್ದೆ ನೋಡ್ರಿ ಮನ್ಯಾಗ. ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಸಿಂಕ್ ಕ್ಲೀನ್ ಮಾಡಿ ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಕತ್ತೈತೆ ನನಗೆ. ಫುಲ್ ಹೊಲಸಾಗಿ ಮೆಸ್ಸಿ ಅನಿಸ್ಬಿಡ್ತೈತಿ. ಅದೆಲ್ಲ ಸೋಮವಾರ ನನ್ನ ಹಸ್ಬೆಂಡ್ ಆಫೀಸ್ ಹೋಗ್ತಾರೆ. ಫುಲ್ ಬ್ಯುಸಿ ಆಗಿಬಿಡ್ತೈತಿ. ಮುಂಜಾನೆ ಕ್ಲೀನ್ ಮಾಡ್ಕೊಂಡು ಕೂತೆ ಅಂದ್ರೆ ನಡೆಯಂಗಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಂದ್ರೆ ಆರಾಮ ಫುಲ್ ಈಸಿ ಆಗಿಬಿಡ್ತೈತಿ ರೀ. ನನ್ನ ಹಸ್ಬೆಂಡ್ ಮಾರ್ನಿಂಗ್ ಆಫೀಸ್ ಹೋಗಕ್ಕೆ ಪಟಾಪಟ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ನಾನು ಈ ವ್ಲಾಗ್ ವಿಡಿಯೋಸ್ ನಿಂಗೆ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿರಿ. ತಪ್ಪದೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.